ಮಂಗಳೂರಿನ ಜನರ ನಿರೀಕ್ಷೆಗಳೇನು? ಕರಾವಳಿ ಭಾಗದಲ್ಲಿ ಸಾಕಷ್ಟು ಈ ಹಿಂದೆ ಹೇಳಿದಂತೆ ದಶಕಗಳಿಂದ ರೈಲ್ವೆ ಬಜೆಟ್ನಲ್ಲಿ ದಶಕಗಳಿಂದ ನಿರ್ಲಕ್ಷ್ಯಕ್ಕೊಳಪಟ್ಟಿದೆ. ಇದೇ ಮೊದಲ ಬಾರಿಗೆ ಅರುಣ್ ಜೇಟ್ಲಿ ನರೇಂದ್ರ ಮೋದಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಯಾಕೆಂದರೆ ನೋಟ್ ಬ್ಯಾನ್ ಆದ ನಂತರ ಸಾಕಷ್ಟು ಕಾಳಧನ ಸಂಗ್ರಹವಾಗಿದೆ, ಇದೆಲ್ಲ ಬಡವರಿಗೆ ಹಂಚಿಕೆ ಆಗ್ತದೆ ಎಂಬ ಆಶಾಭಾವನೆ ಇದೆ. ಈಗಾಗಲೇ ನಮ್ಮ ಜೊತೆ ಸಾಕಷ್ಟು ಜನ ತಜ್ಞರಿದ್ದಾರೆ. ಇವರಲ್ಲಿ ನಾವು ಕೇಳೋಣ, ಕರಾವಳಿ ಭಾಗದ ರೈಲ್ವೆ ಇದರ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು? ಮುಖ್ಯವಾಗಿ ನಾವು ಕರಾವಳಿ ಭಾಗದ ಬಗ್ಗೆ ಭಾಳಷ್ಟು ನಿರೀಕ್ಷೆನ ಮಾಡಿಕೊಂಡಿದ್ದೇವೆ. ಸುಮಾರು 150 ವರ್ಷಗಳ ಹಿಂದಿನ ಈ ರೈಲ್ವೆ ನಿಲ್ದಾಣ ಏನಿದೆ, ಭಾಳಷ್ಟು ಕಡೆಗಳಿದೆ ಮಂಗಳೂರು ಸೇರಿದಂತೆ, ಇದನ್ನು ಒಂದು ಅಭಿವೃದ್ಧಿಗೊಳಿಸುವಂಥದ್ದು, ಅದೇ ರೀತಿ ಅದನ್ನು ಆಧುನೀಕರಣದತ್ತ ಅದನ್ನು ಕೊಂಡೊಯ್ಯುವಂಥ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಆಗಬೇಕಾಗಿದೆ. ಹಾಗಾಗಿ ನಿರೀಕ್ಷೆ ನಾವು ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಮಂಗಳೂರಿನ ರೈಲು ನಿಲ್ದಾಣ ಹೇಳುವಂಥದ್ದು, ಮಂಗಳೂರು ರೈಲು ನಿಲ್ದಾಣ ಅಲ್ಲಿ ಹೋಗುವಾಗಲೇ ನಾವು ಅಲ್ಲಿ ಒಳಗೆ ಹೋಗಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಬರ್ತದೆ. ಯಾಕಂತ ಹೇಳಿದ್ರೆ ಅದು ಹಳೆಯ ಕಾಲದ ರೈಲು ನಿಲ್ದಾಣ. ಹಾಗಾಗಿ ಅದನ್ನು ಉನ್ನತೀಕರಣಗೊಳಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ. ಆ ರೈಲು ನಿಲ್ದಾಣ ಸೇರಿದಂತೆ ಅದರ ಸುತ್ತಲಿನ ವಾತಾವರಣವನ್ನು ಶುಚಿಗೊಳಿಸುವಂಥ ಕೂಡ ವ್ಯವಸ್ಥೆಗಳು ಆಗಬೇಕಾಗಿದೆ. ನಿಮ್ಮ ಪ್ರಕಾರ ಏನು ಕೊಂಕಣ್ ರೈಲ್ವೆ ಇದೆ, ಬೆಂಗಳೂರಿಗೆ ಕನೆಕ್ಟಿವಿಟಿ ಇದೆ ಏನು? ನಾನು ಹಲವಾರು ವರ್ಷಗಳಿಂದ ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ಮತ್ತು ಸಾಮಾಜಿಕ ಚಿಂತನೆ ಉಳ್ಳ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೆ, ಪಾಲ್ಘಾಟ್ ವಿಭಾಗದಿಂದ ಮಂಗಳೂರನ್ನು ಪ್ರತ್ಯೇಕ ಮಾಡಬೇಕಂತೇಳಿ. 10 ವರ್ಷಗಳ ಮೊದಲು, ಸುಮಾರು 10-11 ವರ್ಷಗಳ ಮೊದಲು ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಸಚಿವರಾಗಿರುವಾಗ ಮಂಗಳೂರು ರೈಲ್ವೆ ನಿಲ್ದಾಣವನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸ್ತೇವೆ ಅಂತೇಳಿ ಎಷ್ಟೋ ಕೋಟಿ ರೂಪಾಯಿ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಹೇಳಿದರು. ಆದರೆ ಇವತ್ತಿನ ತನಕ 1 ರೂಪಾಯಿ ಖರ್ಚು ಮಾಡಿದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಅದರಂತೆ ನಾನು ಕೂಡ ನಮ್ಮ ರೈಲ್ವೆ ನಿಲ್ದಾಣವನ್ನು ಉನ್ನತ ಮಟ್ಟಕ್ಕೆ ಕೂಡಲೇ ಅದನ್ನು ಇಂಪ್ರೂವ್ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮಂಗಳೂರು ರೋಮ್ ಆಫ್ ದ ಈಸ್ಟ್ ಅಂತೇಳಿ ಒಂದು ಪ್ರಸಿದ್ಧವಾದ ನಗರ, ಇವತ್ತು ನಮಗೆ ಅಸಹ್ಯ ಆಗುತ್ತದೆ. ಅದೇ ರೀತಿ ಇಲ್ಲಿಯ ಕಾರ್ಮಿಕರು ಕೂಡ ಕನ್ನಡ ಮಾತಾಡುವವರ ಸಂಖ್ಯೆಯಲ್ಲಿ ಕಡಿಮೆ ಇದೆ. ಆದಷ್ಟು ಬೇಗ ಪಾಲ್ಘಾಟಿನಿಂದ ಈ ವಿಭಾಗವನ್ನು ಮಂಗಳೂರು ಒಂದು ಪ್ರತ್ಯೇಕ ವಿಭಾಗವಾಗಿ ನಿರ್ಮಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ಸಾಮಾಜಿಕ ಕಾರ್ಯಕರ್ತರ ಭಾಸ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಏನು ನಿಮ್ಮ ನಿರೀಕ್ಷೆಗಳು? ಕರ್ನಾಟಕದಿಂದ ರೈಲ್ವೆ ಮಿನಿಸ್ಟರ್ಸ್ಗಳು ಬಂದರೂ ನಮ್ಮ ಕರ್ನಾಟಕ, ಮುಖ್ಯವಾಗಿ ಕರಾವಳಿಯ ರೈಲ್ವೆ ಖಂಡಿತವಾಗಿ ಕಡೆಗಣಿಸಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ, ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಇದ್ದರೂ ಕೂಡ ಇಲ್ಲಿ ಈ ತನಕ ಆದ ಯಾವುದೇ ಯೋಜನೆಗಳಲ್ಲಿ ಕೂಡ ಕರಾವಳಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ಇದನ್ನು ವಿಶ್ವ ದರ್ಜೆಯ ಒಂದು ರೈಲ್ವೆ ನಿಲ್ದಾಣವನ್ನಾಗಿ ಮಾರ್ಪಡಿಸಬೇಕು. ಇದಕ್ಕೆ ಪೂರಕವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಂತ ನಮ್ಮ ಈ ಕರಾವಳಿ ಜನರ ಒಂದು ಬಹು ನಿರೀಕ್ಷೆಯ ಈ ಅಭಿಪ್ರಾಯವಾಗಿದೆ. ಇದು ಕರಾವಳಿ ಜನರ ನಿರೀಕ್ಷೆ. ಇದೆಲ್ಲವೂ ಮೋದಿ ಸರ್ಕಾರದಿಂದ ಈಡೇರ್ತದೆ ಎಂಬ ಭಾವನೆ ಇಲ್ಲಿಯ ಭಾಗದ್ದು.